ಹಾಯ್ ಹಲೋ ಫ್ರೆಂಡ್ಸ್, ಹೆಂಗಿರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ. ಬರ್ರಿ ಫ್ರೆಂಡ್ಸ್, ಇವತ್ತು ಉಳ್ವಿಗೆ ಹೋಗಿ ಬರೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಉಳ್ವಿಗೆ. ಬರ್ರಿ ಫ್ರೆಂಡ್ಸ್, ಈಗ ಉಳ್ವಿಗೆ ಹೋಗಿ ಬರೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಉಳ್ವಿಗೆ ಬಂದ್ವಿ. ಉಳ್ವಿಗೆ ಬಂದು ಈಗ ದರ್ಶನ ತೊಗೋಕೆ ಬಂದ್ವಿ ಫ್ರೆಂಡ್ಸ. ರಶ್ ಭಾಳ ಇತ್ತು, ದರ್ಶನ ಕಡೆಯಿಂದ ರಶ್ ಇತ್ತು. ಹಿಂಗಾಗಿ ನಾವು ದರ್ಶನ ತೊಗೋಕೆ ಬಂದ್ವಿ. ನೋಡಿ ಫ್ರೆಂಡ್ಸ, ಇಲ್ಲೇ ನೋಡ್ತಾ ಇರ್ಬೋದು ಎಷ್ಟು ರಶ್ ಐತಿ, ಎಷ್ಟು ಗದ್ದಲ ಐತಿ. ಫುಲ್ ಎಲ್ಲ ಇದು ಬಯಲು ಸೀಮೆ ಕಡೆ ಮಂದಿ ಫ್ರೆಂಡ್ಸ. ಹಿಂಗಾಗಿ ಈ ಕಡೆ ನಮ್ಮ ಸೈಡ್ ಮಂದಿ, ಹುಬ್ಳಿ ಧಾರವಾಡ ಮಂದಿ ಫ್ರೆಂಡ್ಸ ಇದು. ಇಲ್ಲಿ ನೀವು ಯಾರು ಉಳ್ವಿಗೆ ಯಾರು ಬರ್ತೀರಿ ಅನ್ನೋ ಕಮೆಂಟ್ ಮಾಡಿ ಫ್ರೆಂಡ್ಸ. ನಾವು ಇಲ್ಲಿ ದಾಂಡೇಲಿಯವರೇ. ಹಿಂಗಾಗಿ ನಮ್ಮ ಸಮೀಪ ಆಗ್ತದಂತೇಳಿ ನಾವು ಹಿಂಗೆ ಬಂದ್ವಿ ಫ್ರೆಂಡ್ಸ. ನೋಡ್ತಾ ಇರ್ಬೋದು, ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ವಿ. ಹೊರಗೆ ಬಂದುಬಿಟ್ಟು ಅಲ್ಲೇ ದೀಪಕ್ಕೆ ಎಣ್ಣೆ ಹಾಕೋಯಿತ್ತು ಫ್ರೆಂಡ್ಸ್. ದೀಪಕ್ಕೆ ಎಣ್ಣೆ ಹಾಕಿದ್ವಿ. ಎಣ್ಣೆ ಹಾಕಿಬಿಟ್ಟು ಈಗ ನಾವು ಹೊಂಟಿವಿ ಅನ್ನಪ್ರಸಾದ ಕಡೆಗೆ. ನೋಡಿರಿ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಫ್ಯಾಮ್ಲಿಗೆ ನಿಮ್ಮದು ವಿಡಿಯೋ ಶೇರ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ನಾವೀಗ ಅನ್ನಪ್ರಸಾದಕ್ಕೆ ಬಂದ್ವಿ ಫ್ರೆಂಡ್ಸ್. ಈಗ ಅನ್ನಪ್ರಸಾದ ಮಾಡ್ಕೊಂಡ್ವಿ. ನೋಡಿ, ರಶ್ ಅಂದ್ರೆ ರಶ್ ಇತ್ತು ಫ್ರೆಂಡ್ಸ್. ಹಿಂಗಾಗಿ ಇಲ್ಲಿ ನೋಡಿರಿ, ಅನ್ನಪ್ರಸಾದ ಮಾಡಿಕೊಂಡು ಮತ್ತೊಮ್ಮೆ ಒಳಗೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಬಂದು ಹಂಗೆ ಒಂದಿಟ್ಟು ಫೋಟೋ ವಿಡಿಯೋ ಮಾಡಿಕೊಂಡು ಈಗ ನಾವು ಮನೆ ಕಡೆ ಹೋಗ್ಬೇಕು ಫ್ರೆಂಡ್ಸ್. ಇನ್ನು ಸಂಜೆ ಕುಟ್ಟಿಗೆ ಹೋಗ್ಬೇಕು ಫ್ರೆಂಡ್ಸ್. ನಾವು ಸಂಜೆಕಂದ್ರೆ ಹೋಕ್ಕೀವಿ. ನಮಗೇನು ಭಾಳ ದೂರ ಆಗೋಲ್ಲ, 2-2.5 ತಾಸಿನ ದಾರಿ ಅಷ್ಟೇ. ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸಿಗೋಣ ಇನ್ನು ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.